ಮುಖ್ಯವಾದ ವಿಚಾರವೇ ರೂಪ. ಎಷ್ಟೋ ಸಲ ನಾನೇ ನಿನ್ನನ್ನು ಮಾತನಾಡಿಸಲು ಬಂದಾಗ ಮುಖ ತಿರುಗಿಸಿಕೊಂಡ ಹೋದ ನೀನು ಇಂದು ನನ್ನ ಬಗ್ಗೆ ಮಾತನಾಡಲು ಕಾಯುತ್ತಾ ನಿಂತಿರುವೆ. ಹೌದು, ಏಕೆ ನಾನು ಒಂದು ಹೆಣ್ಣಲ್ವೇ? ನನ್ನಲ್ಲಿ ಆಸೆ ಇದೆ. ನಿಮಗೋಸ್ಕರ ಆಲೋಚನೆ ಮಾಡ್ತಿರುವ ನಾನು ಒಂದು ಹೆಣ್ಣು. ನನ್ನ ಪ್ರೀತಿ ಇರುವಾಗಾದ್ರೂ ನನ್ನನ್ನು ಬಂದು ಅಪ್ಪಿಸಿ ಮುದ್ದಸ್ಕನಂತ ಆಸೆ ಪಟ್ಟಿದ್ದೆ. ಆದರೆ ನೀವು ಇದುವರೆಗೂ ಬರಲಿಲ್ಲ. ಅದಕ್ಕೋಸ್ಕರ ನಾನೇ ನನ್ನ ಪ್ರಿಯಕರನ ಹತ್ರ ಪ್ರೀತಿಯನ್ನು ಹೇಳಲು ಹಂಬಲಿಸುತ್ತಿದ್ದೇನೆ. ಖಂಡಿತವಾಗಿಯೂ ನಂಬಿ. ಏಕೆಂದರೆ ನಾನು ನಿಮ್ಮನ್ನು ಮನಸಾರಿ ಪ್ರೀತಿಸಿದ್ದೀನಿ. ನಿಮಗಾಗಿ ಮೀಸಲಿಟ್ಟಿರುವ ಈ ಹೂವನ್ನು ನೀವು ಎಂದಿಗೂ ಕೈ ಬಿಡಬಾರದು. ನಿಜವಾದ ಪ್ರೀತಿಗೆ ಯಾವಾಗಲೂ ಜಯವಿದೆ ಎನ್ನುವುದಕ್ಕೆ ನನ್ನ ಪ್ರೀತಿಯೇ ಸಾಕ್ಷಿ. ಹಾಗಾದರೆ ಈ ನಿಮ್ಮ ಸಂತೋಷದಲ್ಲಿ ನನ್ನನ್ನು ಕೂಡ ನಿಮ್ಮ ಜೊತೆ ಕರೆದುಕೊಂಡು ಹೋಗುವುದಲ್ವೇ? ನಿಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ನನಗೇನು ಭಯವೇನು. ಆದರೆ ನಾನೀಗ ಅರ್ಜೆಂಟ್ ಆಗಿ ಹೊರಟಿದ್ದೇನೆ. ಬಂದ ಮೇಲೆ ಇಬ್ಬರು ಕುಳಿತು ಮದುವೆ ತೀರ್ಮಾನ ಹೋಗುವಾದ್ಮೇಲೆ ನನಗಿನ್ನ ಸೌಂದರ್ಯವಾಗಿರೋ ಹೊಟ್ಟೆಯೇನಾದ್ರೂ ಸಿಕ್ಕಿದ್ರೆ ನೀವು ನನ್ನನ್ನು ಮರೆಯುತ್ತಾನೆ. ತಿಳಿದುಕೊಂಡಷ್ಟು ಕೆಟ್ಟವನಲ್ಲ ಈ ಸಂದೇಹ. ನೀನು ನನ್ನನ್ನು ತಿರಸ್ಕರಿಸಿದ್ದಾಗಲೂ ಸಹ ನಾನು ಅಂತ ಆಲೋಚನೆ ಮಾಡಿದವನಲ್ಲ. ಆದರೆ ಈಗೇಕೆ ಅಂತ ಕೆಟ್ಟ ಆಲೋಚನೆ ಸಂದೇಶ, ನನ್ನ ಪ್ರೀತಿಯ ಹೃದಯವನ್ನೇ ನಿನಗಾಗಿ ಮೀಸಲಿಟ್ಟಿದ್ದೇನೆ. ಅಂದ ಹಾಗೆ ಎಂದೆಂದಿಗೂ ನೀನು ನನಗೆ ಮೋಸ ಮಾಡಬೇಕು. ರೂಪ, ನಿಷ್ಕಳಂಕವಾಗಿ ಈ ಗಂಡಿನ ಹೃದಯ ಪ್ರವೇಶಿಸುವುದಕ್ಕೆ ಯಾವುದೇ ಕಾರಣಕ್ಕೆ ಮೋಸ ಮಾಡಲಾರೆ ರೂಪ, ಮೋಸ ಮಾಡಲಾರೆ. ಆ ರೂಪ ಮಾತಿನ ಬರದಲ್ಲಿ ಮುಖ್ಯವಾದ ಏನಂತ ನನ್ನ ಹತ್ರ ಹೇಳಿ. ನಿನ್ನ ಅನುರಾಗದ ಅಪ್ಪ, ಈಗಲೂ ನೀವು ಬರುತ್ತೋಡ್ರು ಇದನ್ನ ಮಾತ್ರ ಮರೆಯಲ್ಲ ತಾನೆ? ಮತ್ತೆ ರೂಪ, ನೀನು ನೋಡುತ್ತಾರೆ ಈ ನಿನ್ನ ಅಂದ ಈ ಮುಖ ಕಾಂತಿಯ ಸೌಂದರ್ಯ, ಪ್ರಿಯ ಕಲಾಂಗೆ ಮನದಾಳದ ಮಾತು ನಿಲ್ಲಿಸಿದ ಈ ನಿನ್ನ ಸಂದರ್ಭದಲ್ಲಿ ನಯನಗಳನ್ನು ನೋಡುತ್ತಿದ್ದರೆ ನಿನ್ನನ್ನು ಹಾಗೆ ಕಳಿಸಿಕೊಡಲಾಗುತ್ತದೆ. ಪ್ರೇಮವೇ